ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 18ನೆಯ ವಾರ, ಆಗಸ್ಟ್ 8, 2026, ಶನಿವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 17ನೇ ಅಧ್ಯಾಯ 14ರಿಂದ 21ರವರೆಗಿನ ವಚನಗಳು. ಆ ಕಾಲದಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದು, ಪ್ರಭು, ನನ್ನ ಮಗನ ಮೇಲೆ ಕನಿಕರವಿಡಿ. ಅವನು ಮೂರ್ಛಾರೋಗಿ, ಅವನ ಕಷ್ಟ ಹೇಳತೀರದು. ಆಗಾಗ ಬೆಂಕಿಯಲ್ಲೋ ನೀರಿನಲ್ಲೋ ಬಿದ್ದು ಬಿಡುತ್ತಾನೆ. ಅವನನ್ನು ತಮ್ಮ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆ, ಆದರೆ ಅವನನ್ನು ಗುಣಪಡಿಸಲು ಅವರಿಂದಾಗಲಿಲ್ಲ ಎಂದು ಮೊಣಕಾಲೂರಿ ಯಾಚಿಸಿದನು. ಅದಕ್ಕೆ ಯೇಸು, ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆಯೇ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಲಿ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಹೇಳಿ ಆ ಹುಡುಗನನ್ನು ಇಲ್ಲಿ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು. ಅನಂತರ ಆ ಹುಡುಗನಲ್ಲಿದ್ದ ದೆವ್ವವನ್ನು ಅವರು ಗದರಿಸಿದೊಡನೆಯೇ ಅದು ಅವನನ್ನು ಬಿಟ್ಟು ಹೋಯಿತು. ಅವನು ತಕ್ಷಣವೇ ಸ್ವಸ್ಥನಾದನು. ತರುವಾಯ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು, ಆ ದೆವ್ವವನ್ನು ಬಿಡಿಸಲು ನಮ್ಮಿಂದಾಗಲಿಲ್ಲವಲ್ಲ, ಅದೇಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿಮ್ಮ ಅಲ್ಪ ವಿಶ್ವಾಸವೇ ಅದಕ್ಕೆ ಕಾರಣ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಾದರೂ ಇದ್ದಲ್ಲಿ ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ. ನಿಮ್ಮಿಂದ ಅಸಾಧ್ಯವಾದುದು ಒಂದೂ ಇರದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ವಿಶ್ವಾಸದ ಗಾತ್ರ ಮುಖ್ಯವಲ್ಲ, ಅದರೊಳಗಿನ ಜೀವಂತ ಗುಣಮಟ್ಟವೇ ಜೀವಾಳ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ನಮ್ಮ ಜೀವನದಲ್ಲಿ ದೊಡ್ಡ ಸವಾಲುಗಳು ಎದುರಾದಾಗ ನಮಗೆ ಬೃಹತ್ ಪ್ರಮಾಣದ ಬಲ ಅಥವಾ ಸಂಪತ್ತು ಬೇಕು ಎಂದು ನಾವು ಭಾವಿಸುತ್ತೇವೆ. ಆದರೆ ದೇವರ ಸಾಮ್ರಾಜ್ಯದಲ್ಲಿ ಕಲ್ಪನೆಯೇ ಬೇರೆಯಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಮೂರ್ಛಾ ರೋಗದಿಂದ ಬಳಲುತ್ತಿದ್ದ ಮಗನ ತಂದೆಯೊಬ್ಬನು ಅಸಹಾಯಕನಾಗಿ ಯೇಸುವಿನ ಬಳಿ ಬಂದು ಸಹಾಯ ಬೇಡುವ ಸನ್ನಿವೇಶವನ್ನು ನಾವು ಕಾಣ್ತೇವೆ. ಶಿಷ್ಯರಿಂದ ಗುಣಪಡಿಸಲು ಸಾಧ್ಯವಾಗದ ಆ ರೋಗವನ್ನು ಯೇಸು ತಕ್ಷಣವೇ ಗುಣಪಡಿಸಿ ಶಿಷ್ಯರಿಗೆ ವಿಶ್ವಾಸದ ನಿಜವಾದ ಶಕ್ತಿ ಏನೆಂಬುದನ್ನು ಬೋಧಿಸುತ್ತಾರೆ. ಪ್ರಿಯರೇ, ಭಾರತದ ತಮಿಳುನಾಡಿನ ವೆಲ್ಲೂರು ನಗರದಲ್ಲಿರುವ ಪ್ರಸಿದ್ಧ CMC ಆಸ್ಪತ್ರೆಯ ಸ್ಥಾಪಕಿ ಡಾಕ್ಟರ್ ಐಡಾ ಸೋಫಿಯಾ ಸ್ಕಡರ್ 19ನೇ ಶತಮಾನದ ಕೊನೆಯಲ್ಲಿ ಆಕೆ ಭಾರತಕ್ಕೆ ಬಂದಾಗ ಇಲ್ಲಿನ ಹೆರಿಗೆ ತಾಯಂದಿರು ಸೂಕ್ತ ವೈದ್ಯಕೀಯ ಸೌಲಭ್ಯವಿಲ್ಲದೆ ಸಾಯುತ್ತಿರುವುದನ್ನು ಕಂಡು ತೀವ್ರವಾಗಿ ನೊಂದರು. ಭಾರತದ ಬಡ ಮಹಿಳೆಯರಿಗಾಗಿ ಒಂದು ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಕಟ್ಟಬೇಕೆಂಬುದು ಆಕೆಯ ಹಂಬಲವಾಗಿತ್ತು. ಪ್ರಿಯರೇ, ಲೋಕದ ದೃಷ್ಟಿಯಲ್ಲಿ ಆಕೆಗೆ ಯಾವುದೇ ಆರ್ಥಿಕ ಬೆಂಬಲವಿರಲಿಲ್ಲ. ಒಬ್ಬ ಒಂಟಿ ಮಹಿಳೆಗೆ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಕಟ್ಟುವುದು ಬೆಟ್ಟವನ್ನು ಕರಗಿಸುವಷ್ಟೇ ಅಸಾಧ್ಯದ ಮಾತಾಗಿತ್ತು. ಆದರೆ ಆಕೆಯ ಬಳಿ ಯೇಸು ಹೇಳಿದ ಸಾಸಿವೆ ಕಾಳಿನಷ್ಟು ಜೀವಂತ ವಿಶ್ವಾಸವಿತ್ತು. ಆಕೆ ದೇವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ವಿಶ್ವಾಸವಿಟ್ಟು 1900ರಲ್ಲಿ ಕೇವಲ ಒಂದೇ ಒಂದು ಸಣ್ಣ ಕೋಣೆಯ ಬೆಡ್ ಸಹಾಯದಿಂದ ಒಂದು ಸಣ್ಣ ಕ್ಲಿನಿಕ್ ಮೂಲಕ ತನ್ನ ಸೇವೆಯನ್ನು ಆರಂಭಿಸುತ್ತಾಳೆ. ಆಕೆ ಪ್ರಾರ್ಥಿಸುತ್ತಾ ಇಟ್ಟ ಪ್ರತಿಯೊಂದು ಹೆಜ್ಜೆಯನ್ನು ದೇವರು ಆಶೀರ್ವದಿಸಿದರು. ಇಂದು ಅದೇ ಸಣ್ಣ ಸಾಸಿವೆ ಕಾಳಿನಂತಹ ಆರಂಭವು ಬೆಳೆದು ಏಷ್ಯಾ ಖಂಡದಲ್ಲೇ ಶ್ರೇಷ್ಠವಾದ ಸಾವಿರಾರು ಬೆಡ್ಗಳ ಬೃಹತ್ CMC ವೆಲ್ಲೂರು ವೈದ್ಯಕೀಯ ಸಂಸ್ಥೆಯಾಗಿ ನಿಂತಿದೆ. ಪ್ರಿಯರೇ, ನಮ್ಮ ಆರಂಭಗಳು ಎಷ್ಟೇ ಸಣ್ಣದಾಗಿದ್ದರೂ ಮತ್ತು ಸವಾಲುಗಳು ಬೆಟ್ಟದಂತೆ ಎತ್ತರವಾಗಿದ್ದರೂ ನಾವು ಇಡುವ ಹೆಜ್ಜೆಯಲ್ಲಿ ದೇವರ ಮೇಲಿನ ಜೀವಂತ ವಿಶ್ವಾಸವಿದ್ದರೆ ಅಸಾಧ್ಯವಾದುದು ಬೃಹತ್ ಸಾಧನೆಯಾಗಿ ಹೊರಹೊಮ್ಮುತ್ತದೆ ಎಂಬುದಕ್ಕೆ ಇದು ಸಾಕ್ಷಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಾದರೂ ಇದ್ದಲ್ಲಿ ನಿಮ್ಮಿಂದ ಅಸಾಧ್ಯವಾದುದು ಒಂದೂ ಇರಲಾರದು ಎಂಬುದಾಗಿ ನುಡಿಯುತ್ತಾರೆ. ಆತ್ಮೀಯರೇ, ಯೇಸು ಇಲ್ಲಿ ವಿಶ್ವಾಸದ ಗಾತ್ರಕ್ಕಿಂತ ಹೆಚ್ಚಾಗಿ ಅದರ ಜೀವಂತಿಕೆ ಮತ್ತು ಗುಣಮಟ್ಟವನ್ನು ಒತ್ತಿ ಹೇಳುತ್ತಿದ್ದಾರೆ. ಸಾಸಿವೆ ಕಾಳು ಜಗತ್ತಿನ ಅತ್ಯಂತ ಸಣ್ಣ ಕಾಳುಗಳಲ್ಲೊಂದಾಗಿದ್ದರೂ ಅದರೊಳಗೆ ಒಂದು ಭವ್ಯ ಮರವಾಗಬಲ್ಲ ಜೀವಂತ ಶಕ್ತಿ ಅಡಗಿರುತ್ತದೆ. ಇಲ್ಲಿ ಬೆಟ್ಟ ಎಂಬುದು ಯಹೂದ್ಯರ ಸಾಹಿತ್ಯದಲ್ಲಿ ಮನುಷ್ಯನ ಜೀವನದಲ್ಲಿ ಎದುರಾಗುವ ಅತಿ ದೊಡ್ಡ ಕಷ್ಟಗಳು, ಅಡೆತಡೆಗಳು ಅಥವಾ ಸಮಸ್ಯೆಗಳ ರೂಪಕವಾಗಿದೆ. ಶಿಷ್ಯರು ದೆವ್ವ ಬಿಡಿಸಲು ಪ್ರಯತ್ನಿಸುವಾಗ ತಮ್ಮ ಸ್ವಂತ ಶಕ್ತಿಯ ಮೇಲೆ ಅವಲಂಬಿತರಾಗಿದ್ದರೆ ಹೊರತು ದೇವರ ಮೇಲಲ್ಲ. ಹಾಗಾಗಿಯೇ ಅದು ಅಲ್ಪ ವಿಶ್ವಾಸವಾಯಿತು. ನಾವು ದೇವರ ಶಕ್ತಿಯನ್ನು ಸಂಪೂರ್ಣವಾಗಿ ನಂಬಿದಾಗ ನಮ್ಮಲ್ಲಿರುವ ವಿಶ್ವಾಸ ಅತ್ಯಂತ ಕಿರಿದಾಗಿದ್ದರೂ ಅದು ನಮ್ಮ ಜೀವದ ಬಲದಿಂದ ಎಂತಹ ದೊಡ್ಡ ಕಷ್ಟದ ಬೆಟ್ಟಗಳನ್ನು ಸಹ ಕಿತ್ತೆಸೆಯಬಲ್ಲ ದೈವಿಕ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿನ 3 ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ.
ಯೇಸು ವಿಶ್ವಾಸವಿಲ್ಲದ ವಕ್ರಪೀಳಿಗೆಯೇ ಎಂದು ಖಂಡಿಸುವುದು ಕೇವಲ ಶಿಷ್ಯರನ್ನಲ್ಲ, ಬದಲಿಗೆ ದಿನನಿತ್ಯ ಅದ್ಭುತಗಳನ್ನು ನೋಡುತ್ತಿದ್ದರೂ ಇನ್ನೂ ಅನುಮಾನ ಪಡುತ್ತಿದ್ದ ಇಡೀ ಜನಸಮೂಹವನ್ನು. ಪ್ರಿಯರೇ, ಎರಡನೆಯದಾಗಿ, ಕೆಲವು ಕಠಿಣ ಪರಿಸ್ಥಿತಿಗಳು ಮತ್ತು ಜೀವನದ ದೆವ್ವಗಳು ಅಂದರೆ ಕೆಟ್ಟ ಆಲೋಚನೆಗಳು ಕೇವಲ ನಮ್ಮ ಬಾಹ್ಯ ಪ್ರಯತ್ನದಿಂದ ದೂರವಾಗುವುದಿಲ್ಲ. ಅವುಗಳಿಗೆ ಆಳವಾದ ಪ್ರಾರ್ಥನೆ ಮತ್ತು ಉಪವಾಸದ ಆಧ್ಯಾತ್ಮಿಕ ಶಕ್ತಿ ಬೇಕಾಗುತ್ತದೆ. ಇನ್ನು ಮೂರನೆಯದಾಗಿ, ಶಿಷ್ಯರಿಂದ ಸಾಧ್ಯವಾಗದಿದ್ದರೂ ಯೇಸುವಿನ ಬಳಿಗೆ ಮಗನನ್ನು ಕರೆತಂದ ತಕ್ಷಣ ಆ ಹುಡುಗ ಗುಣ ಹೊಂದುತ್ತಾನೆ. ಯೇಸು ಎಲ್ಲ ಅಸಾಧ್ಯಗಳನ್ನು ಸಾಧ್ಯವಾಗಿಸುವ ಒಡೆಯರಾಗಿದ್ದಾರೆ. ಪ್ರಿಯರೇ, ಹಾಗಾದರೆ ಇಂದಿನ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ಹೇಗೆ ಜೀವಿಸೋಣ? ಇಂದು ನಮ್ಮ ಕುಟುಂಬಗಳಲ್ಲಿ ಸಾಲದ ಬಾಧೆ, ಮಾರಣಾಂತಿಕ ಕಾಯಿಲೆಗಳು ಅಥವಾ ಮುರಿದು ಬಿದ್ದ ಸಂಬಂಧಗಳೆಂಬ ದೊಡ್ಡ ಬೆಟ್ಟಗಳು ನಮ್ಮ ಕಣ್ಣೆದುರು ನಿಂತಾಗ ನಾವು ಧೃತಿಗೆಡುತ್ತೇವೆ. ನಮ್ಮ ಕೈಯಿಂದ ಇದು ಸಾಧ್ಯವಿಲ್ಲ ಎಂದು ಕೈ ಚೆಲ್ಲುತ್ತೇವೆ. ಇಂದಿನ ವಾಚನ ನಮಗೆ ನೆನಪಿಸುತ್ತದೆ, ನಿಮ್ಮ ಶಕ್ತಿಯನ್ನು ನೋಡಬೇಡಿ, ದೇವರ ಶಕ್ತಿಯನ್ನು ನೋಡಿರಿ. ಸಾಸಿವೆ ಕಾಳಿನಷ್ಟು ಸರಳ ಹಾಗೂ ನಮ್ರತೆಯ ವಿಶ್ವಾಸವನ್ನು ದೇವರ ಮೇಲಿಟ್ಟು ಮುನ್ನಡೆಯಿರಿ. ಆ ಬೆಟ್ಟಗಳು ತಾವಾಗಿಯೇ ಕರಗುತ್ತವೆ. ಎರಡನೆಯದಾಗಿ ಪ್ರಿಯರೇ, ನಾವು ಹಲವು ಬಾರಿ ಪ್ರಾರ್ಥನೆ ಮಾಡುವಾಗಲೂ ದೇವರು ಇದನ್ನು ಮಾಡ್ತಾರೋ ಇಲ್ಲವೋ ಎಂಬ ಅಪನಂಬಿಕೆಯಿಂದಲೇ ಬೇಡುತ್ತೇವೆ. ಇದು ಅಲ್ಪ ವಿಶ್ವಾಸ. ನಾವು ಪ್ರಾರ್ಥಿಸುವಾಗ, ಯೇಸುವೆ, ನನ್ನಿಂದ ಇದು ಅಸಾಧ್ಯ, ಆದರೆ ನಿನ್ನಿಂದ ಎಲ್ಲವೂ ಸಾಧ್ಯ ಎಂಬ ಸಂಪೂರ್ಣ ಶರಣಾಗತಿಯೊಂದಿಗೆ ಬೇಡಬೇಕಾಗಿದೆ. ಇನ್ನು ಕೊನೆಯದಾಗಿ, ಆ ತಂದೆ ತನ್ನ ಮಗನನ್ನು ಶಿಷ್ಯರ ಬಳಿಗೆ ಕರೆದೊಯ್ದು ವಿಫಲನಾದರೂ ಕೊನೆಗೆ ಯೇಸುವಿನ ಬಳಿಗೆ ತಂದನು. ಇಂದು ನಮ್ಮ ಸುತ್ತಮುತ್ತಲಿನ ಜನರು ಖಿನ್ನತೆ, ದುರಭ್ಯಾಸಗಳು ಅಥವಾ ಸಂಕಟಗಳಿಂದ ನರಳುತ್ತಿರುವಾಗ ನಾವು ಅವರನ್ನು ಲೋಕದ ವ್ಯಸನಗಳಿಗೆ ಬಿಡದೆ ನಮ್ಮ ಪ್ರಾರ್ಥನೆಗಳ ಮೂಲಕ ಯೇಸುವಿನ ಪಾದದ ಬಳಿಗೆ ಕರೆತರಬೇಕಾಗಿದೆ. ಪ್ರಿಯರೇ, ವಿಶ್ವಾಸದ ಶಕ್ತಿ ಇರುವುದು ನಮ್ಮ ಲೌಕಿಕ ಬುದ್ಧಿವಂತಿಕೆಯಲ್ಲ, ಬದಲಿಗೆ ನಾವು ನಂಬಿರುವ ದೇವರ ಸರ್ವಶಕ್ತತೆಯಲ್ಲಿ. ಡಾಕ್ಟರ್ ಇಡಾ ಸ್ಕಡರ್ ಅವರು ಬದುಕು ತೋರಿಸಿಕೊಟ್ಟಂತೆ ದೇವರ ಮೇಲಿನ ನಿಷ್ಕಲ್ಮಶ ವಿಶ್ವಾಸವು ಅಸಾಧ್ಯವಾದ ಕಷ್ಟಗಳ ಬೆಟ್ಟಗಳನ್ನು ಕರಗಿಸಿ ಬೃಹತ್ ಫಲವನ್ನು ನೀಡಬಲ್ಲದು. ನಮ್ಮ ಅಪನಂಬಿಕೆ, ಸಂಶಯ ಹಾಗೂ ಅಲ್ಪ ವಿಶ್ವಾಸವನ್ನು ಸಂಪೂರ್ಣವಾಗಿ ತೊರೆಯೋಣ. ಸಾಸಿವೆ ಕಾಳಿನಂತಹ ಆಂತರಿಕ ಜೀವಂತಿಕೆಯುಳ್ಳ ಅಚಲ ವಿಶ್ವಾಸದಿಂದ ಪ್ರತಿದಿನ ಪ್ರಾರ್ಥಿಸುತ್ತಾ ಕ್ರಿಸ್ತನ ಅಭಯದೊಂದಿಗೆ ನಮ್ಮ ಜೀವನದ ಪ್ರತಿಯೊಂದು ಸವಾಲನ್ನು ಜಯಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.